सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमायं ನಮಸ್ಕಾರ ಗುರುಗಳಿಗೆ. नृहजमहमबीजं जेजमम्नाजगेजं सदजमसदजेजं श्रीसहजं भजेजम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजं तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेष सन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपडुतरे श्रीमद्भागवते महापुराणे द्वितीयस्कन्धे सप्तमाध्याये अद्य कथानुवादे सति किञ्चित् पूर्वकथानुवादः। ಇಲ್ಲಿಯವರೆಗೆ ವೇದವ್ಯಾಸ ಅವತಾರದ ಚಿಂತನೆ ನಡೀತಾ ಇತ್ತು. ಅಂತೂ 5 ಯುಗಗಳಲ್ಲಿ ಅಂದ್ರೆ 3, 7, 16, 25, 25 ಈ ತರ ಯುಗಗಳಲ್ಲಿ ಪರಮಾತ್ಮನ ಅವತಾರ. ಅದರಲ್ಲಿ ವೇದ ವಿಭಾಗ ಎಲ್ಲ ಅವತಾರದಲ್ಲಿಲ್ಲ. ಕೊನೆಯ ಅವತಾರದಲ್ಲಿ ಅಂದ್ರೆ ಕೊನೆಗೆ 28ನೇ ದ್ವಾಪರ ಏನಿದೆ ಅಲ್ಲಿ ಸ್ವಯಂ ಭಗವಂತನೇ ವೇದ ವಿಭಾಗವನ್ನ ಮಾಡ್ತಾರೆ. ಮಿಕ್ಕಿದ ಕಡೆ ಇನ್ನೊಬ್ಬರ ಮುಖಾಂತರ ಮಾಡಿಸ್ತಾನೆ ಅಂತ ಇಷ್ಟು ವಿಷಯ ಹಿಂದೆ ಬಂದಿತ್ತು. ಇದನ್ನೇ ಇಲ್ಲಿ ಟಿಪ್ಪಣಿಯಲ್ಲಿ ವಿಚಾರವನ್ನ ಮಾಡಿದ್ದಾರೆ. ಅದನ್ನ ವ್ಯಾಸಾಚಾರ್ಯಸ್ತು ಪೂರ್ವೇಶು ಅಂತ, ವ್ಯಾಸಾಚಾರ್ಯ ಆಚಾರ್ಯ ಪದವಿ ವಿಭಾಗ 2 ಕೆಲಸ. ಒಂದು ವೇದವ್ಯಾಸರಾಗಿ ಬರೋದು, ಗುರುಗಳಾಗಿ ಗುರುಸ್ಥಾನದಲ್ಲಿ ನಿಂತು ಮಾಡಿಸೋದು, ಕೊನೆ ಇದರಲ್ಲಿ ತಾವೇ ವೇದ ವಿಭಾಗವನ್ನ ಆಚಾರ್ಯರಾಗಿ ಮಾಡಿದ್ದು ಅಂತ ಇಷ್ಟು ವಿಷಯ ಹಿಂದಕ್ಕೆ ಬಂತು. ಇದ್ರ ಮುಂದೆ ಬುದ್ಧಾವತಾರ ಅದರ ಕಾರ್ಯ ಏನು ಅನ್ನೋದನ್ನ ಈಗ ತಿಳಿಸ್ತಾರೆ. 37ನೆಯ ಶ್ಲೋಕ. ದೇವದ್ವಿಷಾಂ ನಿಗಮವರ್ತ್ಮನಿ ವಿಷ್ಠಿತಾನಾಂ ಪೂರ್ಭಿರ್ಮಯೇನ ವಿಹಿತಾಭಿಃ ಅದೃಶ್ಯಮೂರ್ತಿಃ ಲೋಕಾನ್ ಘ್ನತಾಂ ಮತಿ ವಿಮೋಹ ಮತಿ ಪ್ರಲೋಭಂ ವೇಷಂ ವಿಧಾಯ ಯದಭಾಷತ ಔಪಧರ್ಮ್ಯಂ. ಇದು 3ನೇ ಸಾಲಿನಲ್ಲಿ ಮತಿ ವಿಮೋಹಂ ಅತಿ ಪ್ರಲೋಭಂ ಅಂತ ಬಿಡಿಸ್ಕೊಳ್ಬೇಕಾದ್ರೆ ಹಾಗೆ ಬಿಡಿಸ್ಕೊಡಿ. ಇದ ಅರ್ಥ ಇಷ್ಟು. ಬುದ್ಧಾವತಾರ ಯಾಕಾಯ್ತು ಅಂದ್ರೆ, ಕೆಲವರೆಲ್ಲ ದೈತ್ಯರು ತಾವು ಒಳ್ಳೆ ಜನ್ಮ ಪಡ್ಕೊಂಡ್ಬಿಟ್ಟು, ಒಳ್ಳೆ ಜನ್ಮ ಅಂದ್ರೆ ಬ್ರಾಹ್ಮಣ ಜನ್ಮ ಪಡ್ಕೊಂಡು ವೇದದಲ್ಲಿ ಬರುವಂತಹ ಯಜ್ಞ ಯಾಗ ಪ್ರಕ್ರಿಯೆಗಳೇನಿದೆ ಅದನ್ನೆಲ್ಲ ಅನುಷ್ಠಾನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಯಾರಿಗೆ ಯೋಗ್ಯತೆ ಇದೆಯೋ ಅವ್ರು ಮಾತ್ರ ಅನುಷ್ಠಾನ ಮಾಡ್ಬೇಕು. ಆದ್ರೆ ದೈತ್ಯರು ಮೊದಲೇ ಲೋಕಕಂಟಕರು, ಅವ್ರಿಗೆಲ್ಲ ಜನ್ಮ ಬಂದ್ಬಿಡ್ತಂತೆ, ಬ್ರಾಹ್ಮಣ ಜನ್ಮ. ಹಾಗಾಗಿ ಆ ಜನ್ಮದಲ್ಲಿ ಬಂದಾಗ ಅನೇಕರು ವೈದಿಕರಾಗ್ಬಿಟ್ರು. ವೇದದಲ್ಲಿ ಬಂದ ಯಜ್ಞ ಯಾಗಾದಿಗಳ ಅನುಷ್ಠಾನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಯಾವತ್ತೂ ಕೂಡ ಅವರು ದೈತ್ಯರು, ಅದರಿಂದ ಅವರು ಲೋಕಕ್ಕೆ ಕಂಟಕರೇ ಆಗ್ತಾರೆ.
ಆದ್ರೆ ಅವರೆಲ್ಲ ಒಳ್ಳೆಯವರಾಗ್ಬಿಟ್ಟಿದ್ದಾರೆ. ಒಳ್ಳೆಯವರಾಗಿರೋದು ಅಂದ್ರೆ ಆ ಜನ್ಮ ಬಂದಾಗ ಈ ಎಲ್ಲ ಅನುಷ್ಠಾನ ಮಾಡ್ತಾ ಇದ್ದಾರೆ, ಮತ್ತೆ ಅವರ ಸ್ವಭಾವ ಬಿಡೋದಿಲ್ಲ. ಈ ರೀತಿ ಒಂದು ವ್ಯವಸ್ಥೆ ಆಯ್ತು. ಇದನ್ನ ಏನಾದ್ರು ಮಾಡಿ ತಪ್ಪಿಸ್ಬೇಕು, ಅವರ ಬುದ್ಧಿ ಕೆಡಿಸ್ಬೇಕು. ಮತಿ ವಿಮೋಹ, ಅವರ ಮತಿ ಅಂದ್ರೆ ಬುದ್ಧಿ, ಆ ಬುದ್ಧಿಯನ್ನ ಮೋಹಗೊಳಿಸ್ಬೇಕು. ಅದಕ್ಕೆ ಭಾರಿ ಮೋಸ ಮಾಡ್ಬೇಕು ಅವ್ರಿಗೆ. ಹೇಗಾದ್ರೂ ಮಾಡಿ ಅವ್ರನ್ನ ಮೋಸ ಮಾಡಿ ಆ ದಾರಿಯಿಂದ, ವೈದಿಕ ದಾರಿಯಿಂದ ತಪ್ಪಿಸ್ಬೇಕು. ಯಾಕೆಂದ್ರೆ ಅವ್ರು ಯೋಗ್ಯರಲ್ಲ, ಅಯೋಗ್ಯರು ಕಲಿಲಿಕ್ಕೆ ಶುರು ಮಾಡಿದ್ರೆ ಅವಾಗ ಲೋಕಕ್ಕೆ ಇನ್ನೂ ಹಾನಿ ಜಾಸ್ತಿ. ಅಲ್ಲ, ಇವರು ಹೇಗೆ ಬ್ರಾಹ್ಮಣ ಜನ್ಮವನ್ನ ಪಡೆದ್ರು ಅಂದ್ರೆ ಅದಕ್ಕೊಂದು ಘಟನೆಯನ್ನ ಮುಂಚೆ ಹೇಳ್ತಾರೆ. ಈಗ ಈ ಮುಂದೆ ಬುದ್ಧಾವತಾರ ಆಗೋದಕ್ಕಿಂತ ಮೊದಲನೇದಾಗಿ ಯಾಕೆ ಹೀಗಾಯ್ತು, ಇವರು ಬ್ರಾಹ್ಮಣ ಜನ್ಮವನ್ನ ಯಾಕೆ ಪಡೆದ್ರು ಅನ್ನೋ ವಿಷಯವನ್ನ ವಿವರಿಸ್ತಾರೆ. ಮಯೇನ ವಿಹಿತಾಭಿಹಿ ಪೂರ್ಭಿಹಿ. ಮಯಾಸುರ ತಾನು 3 ಪಟ್ಟಣಗಳನ್ನ ನಿರ್ಮಾಣ ಮಾಡಿರ್ತಾರೆ. ಅಲ್ಲಿರ್ತಾರೆ ಇವ್ರು ಇದ್ಕೊಂಡು, ಇಡೀ ಲೋಕಕ್ಕೆ ಕಂಟಕರಾಗಿರ್ತಾರೆ. ಇಡೀ ಲೋಕಕ್ಕೆ ಕಂಟಕರಾಗಿರೋರ್ನ ಕೊನೆಗೆ ಸಂಹಾರ ಮಾಡ್ಲಿಕ್ಕೆ ಅಂತ ರುದ್ರದೇವರು ಬರ್ತಾರೆ. ರುದ್ರದೇವರು ಸಂಹಾರ ಮಾಡ್ತಾರೆ. ಯಾವಾಗ ರುದ್ರದೇವರಿಂದ ಸಂಹಾರ ಆದರೂ ತ್ರಿಪುರ ಅಂತ ಏನ್ ಕರಿತೀವಿ, ಆ ತ್ರಿಪುರಗಳಲ್ಲಿ ಇದ್ದ ಆ ತ್ರಿಪುರಗಳಲ್ಲಿ ಈ ಅಸುರರಿದ್ದು ತಾವು ಇಡೀ ಲೋಕಕ್ಕೆ ಕಂಟಕ ಪ್ರಾಯರಾಗಿರ್ತಾರೆ. ಇಂಥವ್ರನ್ನ ರುದ್ರದೇವರು ತಾವು ಸಂಹಾರ ಮಾಡಿ ಯಾವಾಗ ತಾವು ಸ್ವಸ್ಥಾನಕ್ಕೆ ತೆರಳುತ್ತಾರೋ ಆಗ ಇವರು ಪುನಃ ವಿಪ್ರ ಜನ್ಮ ಪಡಿತಾರೆ, ವೇದ ಓದ್ತಾರೆ, ವೇದ ಮಾರ್ಗಕ್ಕೆ ಬರ್ತಾರೆ, ಯಜ್ಞಯಾಗಾದಿಗಳ ಅನುಷ್ಠಾನ ಮಾಡ್ತಾರೆ. ಅದನ್ನ ಇವರಿಗೆ ಏನಾದ್ರೂ ಮಾಡಿ ದಾರಿ ತಪ್ಪಿಸ್ಬೇಕು ಅಂತ ಬಹಳ ಮೋಸ ಮಾಡ್ಲಿಕ್ಕೆ ಅಂತಾನೆ ಎತ್ತಿದ ಅವತಾರ. ಹೇಗ್ ಮೋಸ ಮಾಡ್ದ? ಮಗುವಿನ ವೇಷ ತೊಟ್ಕೊಂಡ್ ಬಂದಂತೆ ಬುದ್ಧ. ಮಗುವಿನ ವೇಷ ತೊಟ್ಕೊಂಡ್ ಬಂದಿದ್ದಾನೆ. ನೋಡ್ಲಿಕ್ಕೆ ಮಗು, ಆದ್ರೆ ಉಪದೇಶ ಮಾಡ್ತಾ ಇದ್ ಮಾತ್ರ ಭಾರಿ ತತ್ವ ಆ ಮಗು. ಅದರಿಂದ ಮಕ್ಕಳನ್ನು ನಂಬಾರ್ದು ಅಂತ. ಮಗು ಸಾಮಾನ್ಯವಾಗಿ ನಿಜ ಹೇಳುತ್ತೆ, ಆದ್ರೆ ಮಗು ರೂಪದಲ್ಲಿದ್ದ ಈ ಬುದ್ಧ ಬರೀ ಮೋಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ ದೈತ್ಯರಿಗೆಲ್ಲ ಗೊತ್ತಾಗ್ತಾ ಇಲ್ಲ ಈ ಮಗುವಿನ ಬಗ್ಗೆ. ಈ ಮಗು ಏನೇನು ಹೇಳ್ತೋ ಅದನ್ನೆಲ್ಲ ಕೇಳ್ಕೊಂಡು ತಮ್ಮ ವೈದಿಕ ಮಾರ್ಗ ಎಲ್ಲ ಬಿಟ್ಬಿಡ್ತಾರೆ. ಈ ಯಾಗ ಬೇಡ, ಯಜ್ಞ ಬೇಡ, ಇದೆಲ್ಲ ಬೇಕಾಗಿಲ್ಲ, ಇದೆಲ್ಲ ಶೂನ್ಯ, ಇದ್ಯಾವುದೂ ಸರಿ ಇಲ್ಲ. ಯಾಕೆ ಶೂನ್ಯ ಅಂತಂದ್ರೆ ಏನು? ಇಡೀ ಜಗತ್ತಿನಲ್ಲಿ ಯಾರೂ ಇಲ್ಲ, ಇಡೀ ಜಗತ್ತೇ ಶೂನ್ಯ ಅಂತ ಆ ಬುದ್ಧ ರೂಪಿ ಪರಮಾತ್ಮ ಶಿಶು ಮಗುವಿನ ರೂಪದಲ್ಲಿದ್ದವನು ಉಪದೇಶ ಕೊಟ್ಟಾದ ಕೂಡಲೇ ಎಲ್ಲ ಈ ಧರ್ಮಗಳನ್ನ ಸ್ವೀಕಾರ ಮಾಡಿದ್ರು. ಪಾಷಂಡಿಗಳಾದ್ರು ಅಂತ. ಪಾಷಂಡ ಅಂದ್ರೇನಂದ್ರೆ, ಪಾಷಂಡಿಗಳು ಅಂತ ಯಾರನ್ನ ಕರಿತೀವಿ? ಯಾರು ವೇದಕ್ಕೆ ವಿರುದ್ಧವಾಗಿ ಇರ್ತಾರೋ, ವೇದ ವಿರುದ್ಧವಾದ ಆಚರಣೆಗಳನ್ನ ಮಾಡ್ತಾರೋ ಅವ್ರನ್ನೆಲ್ಲ ಪಾಷಂಡಿಗಳು ಅಂತ ಕರೀತಾರೆ. ಅವರು ವೈದಿಕರಲ್ಲ, ವೇದದಲ್ಲಿ ಬಂದ ಧರ್ಮ ಅನುಷ್ಠಾನ ಅವ್ರು ಮಾಡಲ್ಲ. ಅಂತ ಬುದ್ಧನ ಅನುಯಾಯಿಗಳು ಯಾರಿರ್ತಾರೆ ಅವರೆಲ್ಲ ಈ ದೈತ್ಯರುಗಳು ತಾವು ಮುಂದಕ್ಕೆ ಅದನ್ನ ಪ್ರಚಾರ ಮಾಡ್ಕೊಂಡು ಬಂದ್ಬಿಡ್ತಾರೆ. ಅವ್ರಿಗೆ ಗೊತ್ತಾಗ್ಲಿಲ್ಲ, ಭಗವಂತನೇ ಬಂದು ಅವರನ್ನ ವ್ಯಾಮೋಹಗೊಳಿಸ್ತಾನೆ. ಇಲ್ಲಿ ಹೇಳ್ತಾರೆ ಒಂದ್ ವಿಷಯ, ವೇದ ಮಾರ್ಗಾತ್ ಚಾಲನಾಯ ದೇವೈಹಿ ಪ್ರತ್ಯಕ್ಷ ಕೃತ್ಯ ಪ್ರಾರ್ಥಿತ ಇತಿ ಜ್ಞಾತವ್ಯಂ. ಅಂದ್ರೆ ನಾವ್ ಇಲ್ಲಿವರೆಗೆ ಏನ್ ಕೇಳ್ತೀವಿ, ಈ ತರ ದೈತ್ಯರೆಲ್ಲ ವೇದ ಮಾರ್ಗಕ್ಕೆ ಬಂದಿದ್ರು, ದೈತ್ಯರು ವಸ್ತುತಃ ದೇವ್ರ ಬಗ್ಗೆ ತಿಳ್ಕೊಳ್ಲಿಕ್ ಆಗಲ್ಲ, ಅವ್ರು ತಿಳಿಲಿಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ, ಅವ್ರು ಮಾಡೋದೆಲ್ಲ ತಪ್ಪೆ. ಹಾಗಾಗಿ ಅದನ್ನೇನಾದ್ರೂ ಮಾಡಿ ದಾರಿ ತಪ್ಪಿಸ್ಬೇಕಾಗಿದೆ ಅವ್ರನ್ನ ಆ ಮಾರ್ಗದಿಂದ. ಅದಕ್ಕೆ ದೇವತೆಗಳೆಲ್ಲ ಹೋಗಿ ದೇವರನ್ನ ಪ್ರತ್ಯಕ್ಷವಾಗಿ ಕಂಡು ಪ್ರಾರ್ಥನೆ ಮಾಡಿದಿರುತ್ತೆ. ಆ ಪ್ರಾರ್ಥನೆ ಮಾಡಿದ್ದಕ್ಕೆ ಬುದ್ಧನಾಗಿ ಪರಮಾತ್ಮ ಬಂದ. ವಸ್ತುತಃ ಬುದ್ಧ ಹೇಳಿದ ಶಾಸ್ತ್ರ, ಬೌದ್ಧ ಶಾಸ್ತ್ರದಲ್ಲಿ ಗಮನಿಸಿದಾಗ ವೇದದಲ್ಲಿ ಏನು ಕಾಣುತ್ತೋ ಅದಕ್ಕಿಂತ ವಿರುದ್ಧವಾಗಿ ಹೇಳುತ್ತೆ. ಯಾಕೆ ವೇದ ಏನು ಹೇಳುತ್ತೆ? ಇಡೀ ಜಗತ್ ಸತ್ಯ, ದೇವರಿದ್ದಾನೆ, ನಾವೆಲ್ಲ ಅವನ ದಾಸರು, ಇವೆಲ್ಲ ಇದೆ. ಆದ್ರೆ ಬೌದ್ಧಾಗಮದಲ್ಲಿ, ಬೌದ್ಧ ಶಾಸ್ತ್ರದಲ್ಲಿ ಇದೆಲ್ಲ ಇಲ್ಲ, ಎಲ್ಲ ಸುಳ್ಳು ಅಂತ ಹೇಳ್ತಾರೆ. ಇಡೀ ಜಗತ್ತೇ ಶೂನ್ಯ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ವೇದ ಅಪ್ರಮಾಣ, ವೇದ ಪ್ರಮಾಣ ಅಲ್ಲ, ಅದ ಅಪ್ರಮಾಣ ಅಂತ ಬೌದ್ಧರೆಲ್ಲ ಹೋಗ್ತಾರೆ. ಹಾಗಾದ್ರೆ ಮೂಲ ರೂಪಿ ಬುದ್ಧ ತಾನು ಈ ರೀತಿ ಎಲ್ಲ ಪ್ರಚಾರ ಮಾಡಿ ತಾನು ಆಮೇಲೆ ಹೊರಟೋಗ್ಬಿಡ್ತಾನೆ. ಆಮೇಲೆ ಮತ್ತಿರೋದಿಲ್ಲ ಅವನು. ಯಾವಾಗ ದೈತ್ಯರನ್ನ ವ್ಯಾಮೋಹಗೊಳಿಸಿ ಅವನು ಮುಂದುವರಿಸ್ದ ಅಷ್ಟೇ, ಆಮೇಲೆ ಮುಗೀತು, ಅವತಾರ ಅಲ್ಲಿಗೆ ಸಮಾಪ್ತಿ ಆಗೋಗುತ್ತೆ. ಅಂತ ಈ ಬುದ್ಧ ಅವತಾರದಲ್ಲಿ ಪರಮಾತ್ಮ ತಾನು ವೇದ ಅಪ್ರಮಾಣ ಅಂತ ಪ್ರತಿಪಾದನೆ ಮಾಡಿ ಮುಂದಕ್ಕೆ ಹೊರಟ. ವಸ್ತುತಃ ಅವನು ಹೇಳಿದ ವಿಷಯ ಇವ್ರಿಗೆ ಅರ್ಥ ಆಗ್ಲಿಲ್ಲ, ಅದಕ್ಕೆ ಅವ್ರನ್ನ ದೈತ್ಯರು ಅಸುರರು ಅಂತ ಹೇಳಿದ್ರು. ಯೋಗ್ಯತೆ ಇಲ್ಲ,
ಅದು ಗುಹ್ಯ ಭಾಷೆಯಲ್ಲಿ ಪರಮಾತ್ಮ ಹೇಳಿದಂತೆ. ಗುಹ್ಯ ಭಾಷೆ ಅಂದ್ರೆ ಮೇಲ್ನೋಟಕ್ ನೋಡಿದಾಗ ಅದು ಕೆಟ್ಟ ಮಾರ್ಗದಲ್ಲೇ ಕರ್ಕೊಂಡು ಹೋಗುತ್ತೆ ಅಂತ ಉಪದೇಶ ಕೊಟ್ಟ ಬುದ್ಧ. ಆದ್ರೆ ಸ್ವಲ್ಪ ಗಮನಿಸಿದ್ರೆ ಆ ಮಾತುಗಳಿಗೆ ಒಳ್ಳೆ ಅರ್ಥ ಇದೆ. ಆ ಒಳ್ಳೆ ಅರ್ಥ ಅವ್ರಿಗೆ ಗೊತ್ತಾಗ್ಲಿಲ್ಲ. ಪರಮಾತ್ಮ ಏನ್ ಉಪದೇಶ ಕೊಟ್ಟ? ಶೂನ್ಯಂ ಅಂತ ಉಪದೇಶ ಕೊಟ್ಟಲ್ಲ. ಅದಕ್ಕೆ ಮಧ್ವಾಚಾರ್ಯರು ತಾತ್ಪರ್ಯದಲ್ಲೆಲ್ಲ ಅರ್ಥ ಬರೀತಾರೆ, ಬಹಳ ಸೊಗಸಾಗಿ ಅರ್ಥ ಬರೀತಾರೆ. ಶಂ ಮೂನಂ ಯಸ್ಮಾತ್ ಅಂತೆಲ್ಲ, ಯಾರಿಂದ ಯೋಗ್ಯತೆ ಮೀರಿ ಪುಣ್ಯ ಸಂಪಾದನೆ ಮಾಡಿದ್ರೆ ಅಥವಾ ಇನ್ಯಾವುದೇ ಕರ್ಮ ಸಂಪಾದನೆ ಮಾಡಿದ್ರೆ ಕಡಿಮೆ ಆಗತ್ತಂತೆ, ಅಥವಾ ಸುಖ ಜಾಸ್ತಿ ಸುಖವನ್ನ ಯಾರು ಸಂಪಾದನೆ ಮಾಡಿರ್ತಾರೆ ಯೋಗ್ಯತೆ ಮೀರಿ ಅದನ್ನ ಕಡಿಮೆ ಮಾಡ್ತಾರೆ ಭಗವಂತ. ಹಾಗಾಗಿ ಅವನಿಗೆ ಶೂನ್ಯ ಅಂತ ಕರೀತಾರೆ ಅಂತ. ಹೀಗೆ ಅನೇಕ ಅರ್ಥಗಳಿದೆ ಅದಕ್ಕೆ. ಒಂದರ್ಥ. ಇನ್ನು ವೇದವು ಅಪ್ರಮಾಣ ಅಂತ ಹೇಳ್ದಲ್ಲ, ವೇದ ಅಪ್ರಮಾಣಂ ಅಂತ ಹೇಳಿ. ಈ ವೇದ ಅಪ್ರಮಾಣಂ ಅನ್ನೋದಕ್ಕೆ ಏನರ್ಥ? ವೇದ ಪ್ರಮಾಣ ಅಲ್ಲ, ಅದನ್ನ ಒಪ್ಪಬಾರ್ದು ಅಂತ ಇಷ್ಟ ಅರ್ಥ ಅಲ್ಲ. ವೇದ ಅಪ್ರಮಾಣ ಅಂತ ಅರ್ಥ ಅಲ್ಲ ಅದಕ್ಕೆ. ವೇದವು ಅಪ್ರಮಾಣಂ. ಅದನ್ನ ಅಂತಿದೆಯಲ್ಲ, ಈ ಅನ್ನೋ ಶಬ್ದ ಬಂದಾಗ್ಲೆಲ್ಲ ಒಂದು ತಲೆ ಇರ್ಬೇಕು ನಮ್ಗೆ. ಯಾವಾಗ್ಲೂ ಇದರ ಸ್ವಾರಸ್ಯವನ್ನು ಹೀಗೆ ಹೇಳ್ತಾರೆ ಶಾಸ್ತ್ರದಲ್ಲಿ, ಇತಿ ಬ್ರಹ್ಮ. ಅನ್ನೋದು ಪರಮಾತ್ಮನನ್ನ ಹೇಳುವಂತ ಶಬ್ದ. ಈಗ ಆಗ್ಲಿ, ಈ ಊರು ಏವೋ ಯಾವುದೇ ಸ್ವರಾಕ್ಷರ ವ್ಯಂಜನಾಕ್ಷರ ಯಾವುದೇ ಆಗ್ಲಿ, ನಾವೆಲ್ಲ ಮಾತೃಕಾನ್ಯಾಸ ನೋಡ್ತೀವಿ. ಓಂ ಅಂ ಅಜಾಯ ನಮಃ, ಓಂ ಆಂ ಆನಂದಾಯ ನಮಃ ಅಂತೆಲ್ಲ ಹೇಳ್ತೀವಲ್ಲ. ಪ್ರತಿಯೊಂದು ಅಕ್ಷರ ದೇವರನ್ನ ಹೇಳ್ತಾರೆ. ಅದರಲ್ಲೂ ವಿಶೇಷವಾಗಿ ಈ ಮೊದಲನೇ ಅಕಾರ ಏನಿದೆ, ಅಕಾರ ಅದು ಭಗವಂತನನ್ನ ಹೇಳುವಂತ ಶಬ್ದ. ಹಾಗಾಗಿ ವೇದವು ಅಪ್ರಮಾಣ ಅಂದ್ರೆ ಭಗವಂತನ ವಿಷಯದಲ್ಲಿ ಅದು ಪ್ರಮಾಣ, ಭಗವಂತನ ಸರ್ವೋತ್ತಮ ಅಂತ ಹೇಳ್ತಾ ಇದೆ, ಅಂಥ ಪ್ರಮಾಣ ಅಂತ ಅರ್ಥ. ದೈತ್ಯರೇನ್ ಅರ್ಥ ಮಾಡ್ಕೊಂಡ್ರು, ವೇದ ಸರಿ ಇಲ್ಲ ಅಂತ ಅರ್ಥ ಮಾಡ್ಕೊಂಡ್ರು. ಆದ್ರೆ ಅದೇ ವಾಕ್ಯ ದೇವತೆಗಳಿಗೆ ಏನ್ ಅರ್ಥ ಆಯ್ತು ಅಂದ್ರೆ, ವೇದ ಭಗವಂತನ ಬಗ್ಗೆ ಸರ್ವೋತ್ತಮ ಅಂತ ಹೇಳುವಂತ ಪ್ರಮಾಣ. ಅದೊಂದೇ ಇರೋದು. ಯಾಕೆ? ಶಾಸ್ತ್ರೈಕ ಸಮಧಿಗಮ್ಯ ಅಂತ ಪರಮಾತ್ಮನ ಒಂದು ಲಕ್ಷಣ. ಓಂ ಶಾಸ್ತ್ರಯೋನಿತ್ವಾದ್ವಂ ಅಂತ ಬ್ರಹ್ಮಸೂತ್ರದಲ್ಲಿ ಕೇವಲ ಶಾಸ್ತ್ರದಿಂದ, ವೇದ ಮೊದಲಾದ ಶಾಸ್ತ್ರಗಳಿಂದ ಮಾತ್ರ ಪರಮಾತ್ಮನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತ ಬರುತ್ತೆ ಮಾತು. ಹೀಗೆ ವೇದ ಅಪ್ರಮಾಣಂ ಅಂತ ಆ ಮಾತಿನ ಅರ್ಥ ಗೊತ್ತಾಗ್ಲಿಲ್ಲ. ಈಗ ಸಂಜೆಯ ಹೊತ್ತು ಸೂರ್ಯಾಸ್ತ ಆಗ್ಲಿಕ್ ಬಂತು ಅಂತ ಹೇಳ್ದ ಅಂತ ಇಟ್ಕೊಳ್ಳಿ ಯಾರೊಬ್ಬ. ಸೂರ್ಯ ಅಸ್ತಂ ಗಮಿಷ್ಯತಿ. ಸೂರ್ಯ ಇದೇನು ಅಸ್ತಕ್ಕೆ ಮುಂದಕ್ಕೆ ಹೋಗ್ತಾನೆ, ಸೂರ್ಯಾಸ್ತ ಇದೇನ್ ಆಗತ್ತೆ ಅಂತ ಒಬ್ಬ ಒಂದು ವಾಕ್ಯ ಪ್ರಯೋಗ ಮಾಡ್ದ. ಆಗ ಒಬ್ಬೊಬ್ರಿಗೆ ಒಂದೊಂದು ಅರ್ಥ ಆಯ್ತಂತೆ. ಎಲ್ರಿಗೂ ಒಂದೇ ಅರ್ಥ ಆಗಲ್ಲ. ಒಬ್ಬ ಅನ್ಕೊಂಡ ನಾನು ಸಂಧ್ಯಾವನೆ ಮಾಡ್ಬೇಕು ಬೇಗ ಹೋಗಿ ಅಂತ ಅನ್ಕೊಂಡ. ಯಾಕೆ? ಸೂರ್ಯ ಅಸ್ತ ಆಗ್ಬಿಡತ್ತಲ್ಲ ಇನ್ನೇನೋ, ಅದಕ್ಕಿಂತ ಮುಂಚೆ ಸಂಧ್ಯಾವನೆ ಮಾಡ್ಬೇಕು ಅಂತ ಹೊರಟ. ಇನ್ನೊಬ್ಬ ಏನ್ ಅನ್ಕೊಂಡ, ಸೂರ್ಯಾಸ್ತ ಅಂದ್ರೆ ನಾ ಎಲ್ಲ ಕದಿಲಿಕ್ ಪ್ಲಾನ್ ಮಾಡ್ಕೊಬೇಕು ಅಂತ ಒಬ್ಬ ಅನ್ಕೊಂಡಂತೆ. ಯಾಕಂದ್ರೆ ಇದೇನು ಕತ್ಲಾಯ್ತು, ಇನ್ನು ಕದಿಯೋಣ ಅಂತ. ಇನ್ನೊಬ್ಬ ಅನ್ಕೊಂಡ, ಸೂರ್ಯಾಸ್ತ ಆಗ್ತಾ ಇದೆ, ನಾನು ಹೋಗಿ ಈ ಪರಸ್ತ್ರೀಯರ ಅಂದ್ರೆ ವೇಶ್ಯಾಸ್ತ್ರೀಯರ ಸಂಪರ್ಕ ಮಾಡ್ಬೋದು ಅಂತ ಇನ್ನೊಬ್ಬ ಅನ್ಕೊಂಡಂತೆ, ಕತ್ತಲಾಯ್ತು ಅಂತ. ಈಗ ಒಬ್ಬೊಬ್ರಿಗೆ ಒಂದೊಂದು. ಸೂರ್ಯಾಸ್ತ ಅಂತ ಕೇಳಿದ ಶಬ್ದ ಅದೇ, ಸೂರ್ಯಾಸ್ತ ಏನೇನ್ ಆಗ್ಲಿಕ್ಕಿದೆ ಅಂತ ಅದೇ ಅರ್ಥ ಮಾಡ್ಕೊಂಡಿದ್ದು ಒಬ್ಬೊಬ್ರು ಅನ್ನೋದು ತಮ್ಮ ತಮ್ಮ ಯೋಗ್ಯತೆಗೆ. ಒಬ್ಬ ಸಾತ್ವಿಕ, ಇನ್ನೊಬ್ಬ ಮಧ್ಯಮ, ಇನ್ನೊಬ್ಬ ರಾಜಸ, ತಾಮಸ, ಈಗ ಒಬ್ಬೊಬ್ರಿಗೆ ಒಂದೊಂದು ಅರ್ಥ ಆಗ್ತಾ ಹೋಗುತ್ತೆ. ಅದೇ ತರ ವೇದ ಅಪ್ರಮಾಣ ಅಂದ್ಕೂಳೆ ದೈತ್ಯರೆಲ್ಲ ಅದೇ ಅರ್ಥ ಮಾಡ್ಕೊಂಡು ವಸ್ತುದ ಯಜ್ಞ ಅನುಷ್ಠಾನ ಎಲ್ಲ ಮಾಡ್ತಾ ಇದ್ದವ್ರು. ಆದ್ರೆ ಯೋಗ್ಯತೆ ಇಲ್ವಲ್ಲ, ಯೋಗ್ಯತೆ ಇಲ್ಲದೆ ಇದ್ರೆ ಅದು ತಕ್ಕಲ್ಲ. ಆದ್ರಿಂದ ಅಯೋಗ್ಯಂ ಇಚ್ಛನ್ ಪುರುಷ ಪತತ್ಯೇವ ನ ಸಂಶಯ. ತನಗೆ ಯೋಗ್ಯತೆ ಅಲ್ಲದೆ ಇರೋ ಪದವಿನ ತಾನು ಬಯಸ್ತಾ ಇದ್ದಾನೆ ಅಂದ್ರೆ ಅದು ಬಿದ್ದೇ ಬೀಳ್ತಾನೆ ಅಂತ ಶಾಸ್ತ್ರದ ಅನುಭವ ಮಾತು. ಹಾಗಾಗಿ ಪ್ರಕೃತದಲ್ಲಿ ಅಯೋಗ್ಯವಾದದನ್ನ ತಾವು ಬಯಸಿದ್ರಿಂದ ಭಗವಂತನೇ ಬಂದು ಬೀಳಿಸ್ಬಿಟ್ಟ. ಇದನ್ನ ದೇವೇಭ್ಯ ಪ್ರಶಾಂತ ಸಂಹಿತಾಯಾಂ, ಪ್ರಶಾಂತ ಸಂಹಿತೆ ಅಂತ, ಅದಕ್ಕೆ ಪ್ರಶಾಂತ ವಿದ್ಯೆ ಅಂತ ಕರೀತಾರೆ. ಭಗವಂತ ಬುದ್ಧಾವತಾರದಲ್ಲಿ ಬಂದು ದೇವತೆಗಳಿಗೆ ಪ್ರಶಾಂತ ವಿದ್ಯೆ ಉಪದೇಶ ಮಾಡಿದ. ದೈತ್ಯರು ಅದನ್ನ ಪ್ರಶಾಂತ ವಿದ್ಯೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಭ್ರಮೆಯನ್ನ ಹೊಂದಿ ಬುದ್ಧಿಭ್ರಮಣೆಯಾಗಿ ಏನೇನೋ ಅಪಾರ್ಥವನ್ನ ಕಲ್ಪಿಸಿಕೊಂಡು ಒಂದು ಪರಂಪರೆಗೆ ನಾಂದಿ ಹಾಡಿದ್ರು ಅಂತ ಅರ್ಥ. ಈ ರೀತಿ ಬುದ್ಧಾವತಾರದಲ್ಲಿ ತಾನು ಕೇವಲ ವ್ಯಾಮೋಹ ಉಂಟು ಮಾಡ್ಲಿಕ್ಕೋಸ್ಕರನೇ ತಾನು ಅವತಾರವನ್ನ ಎತ್ತಿದ್ದು. ಅದನ್ನ ಬಾಲವೇಷಂ ವಿಧಾಯ, ಪುಟ್ಟ ಬಾಲ ವೇಷವನ್ನ ತೊಟ್ಟು ಪರಮಾತ್ಮ ಇದು ಮಾಡಿದ್ದನ್ನ ಸ್ಮರಣೆ ಮಾಡ್ಕೊಳ್ತಾರೆ ಬ್ರಹ್ಮದೇವರು. ಅದನ್ನ ಹೇಳ್ತಾರೆ, ಧರ್ಮಾಭಾಸ ಪ್ರತಿಪಾದಕ ಸೂತ್ರ ಭಾಷ್ಯಾಧಿಕಂ. ಧರ್ಮಾಭಾಸ, ಇದು ಧರ್ಮ ಅಲ್ಲ. ಯಾಕೆ? ವೇದ ವಿರುದ್ಧ. ಅಂಥದ್ದನ್ನೆಲ್ಲ ಇದು ಧರ್ಮಾಚರಣೆ ಮಾಡ್ರಿ, ಇಂಥ ಧರ್ಮಾಚರಣೆ ಮಾಡಿ ಅಂತ ಉಪದೇಶ ಕೊಟ್ಟು ಹೇಳುವಂತ ಸೂತ್ರ ಭಾಷ್ಯ ಎಲ್ಲಾ ಬರೆದಿಟ್ಬಿಟ್ನಂತೆ ಭಗವಂತ. ಹಾಗಾದ್ರೆ ಈಗ ಬ್ರಹ್ಮಸೂತ್ರ ಮತ್ತೆ ಬ್ರಹ್ಮಸೂತ್ರ ಭಾಷ್ಯ ಎಲ್ಲ ಸಿಗತ್ತಲ್ಲ, ಹಾಗೆ ಬೌದ್ಧ ಆಗಮದಲ್ಲೂ ಕೂಡ ಸೂತ್ರ ಭಾಷ್ಯ ಅಂತೆಲ್ಲ ಇದೆ. ಆದ್ರೆ ನಮಗದು ಸಿಗತ್ತೋ ಇಲ್ಲೋ?
ಯಾಕಂದ್ರೆ ಬೌದ್ಧಾಗಮದಲ್ಲಿ ಅನೇಕ ರೀತಿಯ ವಿವರಣೆಗಳಿದೆ. ಆದ್ರೆ ಸೂತ್ರ ರೂಪವಾಗಿ ಮತ್ತೆ ಭಾಷ್ಯ ರೂಪವಾಗಿ ಆ ಕಾಲದಲ್ಲಿ ಪರಮಾತ್ಮ ತಾನು ಒಂದು ಪ್ರಚಾರವನ್ನ ಮಾಡಿ ಎಲ್ರಿಗೂ ಮೋಹ ಮಾಡಿದ್ದಾನೆ ಇಲ್ಲಿ ತಿಳಿಸಿದ. ಅಲ್ಲ ಆಚಾರ್ಯರೇ, ಒಂದೇ ಒಂದು ನಿಮಿಷ. ಈ ಕಲಿಯುಗದಲ್ಲಿ ಬುದ್ಧಾವತಾರ ಆಯ್ತಾ ಅಥವಾ ಯಾವಾಗ ಆಯ್ತು? ಅದೇ ಇವಾಗ ಹೇಳಿದ್ರಲ್ಲ ಮುಂಚೆ. ಈಗ ಇಲ್ಲಿ ಮುಂಚೆ ಬಂತು ನೋಡಿ, ನೆನ್ನೆ ಪಾಠದಲ್ಲಿ ಬುದ್ಧಾವತಾರಾತ್ ಪೂರ್ವಂ ವ್ಯಾಸಾವತಾರ ಕಥನಂ ಅಂತ. ಈಗ ದ್ವಾಪರಾಂತ್ಯದಲ್ಲಿ ವೇದವ್ಯಾಸರ ಅವತಾರ ಅಂತ ಬಂತಲ್ಲ, ಆ ವೇದವ್ಯಾಸರ ಅವತಾರವನ್ನ ಬುದ್ಧಾವತಾರಕ್ಕಿಂತ ಮೊದಲು ಹೇಳಿದ್ರಿ, ಯಾಕೆ ಹೇಳಿದ್ರಿ ಅಂತ ಪ್ರಶ್ನೆ ಮಾಡ್ಕೊಂಡ್ರು. ವೇದವ್ಯಾಸ ಅವತಾರ ಆದ್ಮೇಲೆನ ಆಗೋದು ಬುದ್ಧಾವತಾರ ಅಂತ. ಹಾಗಾದ್ರೆ ಮೊದಲೇ ಯಾಕೆ ಹೇಳಿದ್ರು ಪ್ರಶ್ನೆ ಮಾಡ್ಕೊಂಡ್ರೆ ವೇದವ್ಯಾಸ ಅವತಾರ ಆದ್ಮೇಲೆ ಬರೋದು ಈ ಬುದ್ಧಾವತಾರ ಅಂತ. ಅದರಿಂದ ಅದು ಸ್ಪಷ್ಟ ಉತ್ತರ. ಹೀಗೆ ಈ ಬುದ್ಧಾವತಾರ ಕಾರ್ಯ ಏನಿದೆ ಇದ್ರಲ್ಲಿ ಒಂದು ಪ್ರಶ್ನೆ ಮಾಡ್ಕೊಳ್ತಾರೆ. ಏನ್ ಪ್ರಶ್ನೆ ಮಾಡ್ಕೊಳ್ತಾರೆ ಇಲ್ಲಿ ಅಂದ್ರೆ, ಈ ವೇದದಲ್ಲಿ ಬಂದ ಮಾರ್ಗ ಏನ್ ತೋರಿಸಿದ್ದಾರೆ ವೇದದಲ್ಲಿ, ಅಂದ್ರೆ ಯಜ್ಞ ಯಾಗಾದಿಗಳ ಅನುಷ್ಠಾನ ಮಾಡ್ಬೇಕು ಅಂತ, ಈ ಅನುಷ್ಠಾನವನ್ನೆಲ್ಲ ಮಾಡ್ತಾ ಇದ್ರಲ್ಲ ಅಷ್ಟು ಶ್ರದ್ಧೆಯಿಂದ, ಯಾಕೆ ಇವ್ರು ಬುದ್ಧ ತಾನು ಬಂದು ವಂಚನೆ ಮಾಡಿದಾಗ ಆಯ್ತು ಅಂತ ಒಪ್ಕೊಂಡು ಇವರೆಲ್ಲ ದೈತ್ಯರುಗಳೆಲ್ಲ ಅದನ್ನೇ ಪಾಲಿಸ್ಬಿಡ್ತಾರೆ, ಯಾಕೆ ಗೊತ್ತಾಗ್ಲಿಲ್ವಾ ಅವ್ರಿಗೆ ಅಂತ ಪ್ರಶ್ನೆ ಮಾಡ್ಕೊಂಡು ಅದಕ್ಕೆ ಉತ್ತರ ಕೊಡ್ತಾರೆ ಇಲ್ಲಿ. ಅದೃಶ್ಯ ಮೂರ್ತಿ ಅಂತ, ಅದು ಭಗವಂತ ಬಂದಾಗ ಅವನ ಮುಂದೆ ಎಲ್ರೂ ವ್ಯಾಮೋಹಿತರಾಗ್ಲೇಬೇಕು. ವ್ಯಾಮೋಹಿತರಾಗದೆ ಇರ್ಬೇಕು ಅಂದ್ರೆ ಅವ್ರು ನಿಜವಾಗಿ ಸಜ್ಜನರಾಗಿರ್ಬೇಕಷ್ಟೇ, ಅವ್ರ ಯೋಗ್ಯತೆ ಇಲ್ಲ ಅಂತ ಅರ್ಥ. ಹಾಗಾಗಿ ಸಜ್ಜನರಲ್ಲ, ಅದರಿಂದಾಗಿ ಅವ್ರಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ. ಭಗವಂತ ಬಂದಿದ್ರು, ಅವ್ರು ಮೋಸ ಮಾಡ್ತಾ ಇದ್ರು, ತಮ್ಮ ಅನುಷ್ಠಾನ ಇದೆ ಯಾಗಾದಿಗಳ ಅನುಷ್ಠಾನ ಅದು ಸರಿ ಇಲ್ಲ ಅಂತ ಅವ್ರಿಗೆ ಅನಿಸಿ ಅವರು ಅದನ್ನ ಪಾಲನೆ ಮಾಡ್ಕೊಂಡು ಹೋದ್ರು ಅಂತ. ಇಷ್ಟು ಈ ಬುದ್ಧಾವತಾರದ ಹಿನ್ನೆಲೆಯನ್ನ ಇಲ್ಲಿ ವರ್ಣನೆ ಮಾಡಿದ್ರು. ಇನ್ನು ಮುಂದೆ ಈ ಕಲ್ಕಿ ಅವತಾರದ ಚರಿತ್ರೆಯನ್ನ ಹೇಳ್ತಾರೆ. ಮುಂದೆ ಕಲ್ಕಿ ಏನನ್ನ ಮಾಡ್ತಾನೆ, ಅವನ ಅಸಾಧಾರಣವಾದ ಕಾರ್ಯ ಯಾವುದು ಅಂತ ಅಂದಾಗ ಮುಂದೆ 38ನೆಯ ಶ್ಲೋಕದಲ್ಲಿ ತಿಳಿಸ್ತಾರೆ. ಯರ್ಹ್ಯಾಲಯೇಷ್ವಪಿ ಸತಾಂ ನ ಕಥಾ ಹರೇ ಸ್ಯುಃ ನಮ್ದು ಮ್ಯೂಟ್ ಆಗಿದೆ ಗುರುಗಳೇ. ಶ್ಲೋಕ ಪೂರ್ತಿ ಮ್ಯೂಟ್ ಆಗಿದೆ. ಹೌದಾ? ಮತ್ತೆ ಶ್ಲೋಕ ಏನೋ ಕೇಳಿಸಿಲ್ವಾ? ಹೌದಾ ಆಚಾರ್ಯ? ಇಲ್ಲ, ಏನು ಕೇಳಿಸ್ಲಿಲ್ಲ ಆಚಾರ್ಯ, ಏನು ಕೇಳಿಸ್ತಾ ಇಲ್ಲ. ಇವಾಗ ತೆಗ್ದಿರು. ಯರ್ಹ್ಯಾಲಯೇಷ್ವಪಿ ಸತಾಂ ನ ಕಥಾ ಹರೇ ಸ್ಯುಃ ಪಾಷಂಡಿನೋ ದ್ವಿಜಜನಾಃ ವೃಷಲಾನೃದೇವಾಃ ಸ್ವಾಹಾ ಸ್ವಧಾ ವಷಡಿತಿ ಸ್ಮ ಗಿರೋ ನ ಯತ್ರ ಶಾಸ್ತಾ ಭವಿಷ್ಯತಿ ಕಲೇರ್ಭಗವಾನ್ ಯುಗಾಂತೆ. ಕಲ್ಕಿಯ ಅವತಾರ ಯಾವಾಗ ಆಗತ್ತೆ ಅಂತ ಒಂದು ವಿಷಯ ತಿಳಿಸ್ತಾರೆ. ನಮ್ಗೆ ಎಲ್ಲಿ ಆಗತ್ತೆ ಏನು ಅನ್ನೋ ವಿಷಯ ಅದು ಪಕ್ಕಕ್ಕೆ, ಆದ್ರೆ ಯಾವಾಗ ಕಲ್ಕಿ ಅವತಾರ ಆಗತ್ತೆ ಅನ್ನೋದನ್ನ ಅಷ್ಟನ್ ಮಾತ್ರ ಇಲ್ಲಿ ಸತ್ಯಕ್ಕೆ ಈ ಶ್ಲೋಕದಲ್ಲಿ ತಿಳಿಸ್ತಾರೆ. ಯರ್ಹಿ ಯಾವಾಗ ಅಂದ್ರೆ ಒಳ್ಳೆಯವ್ರ ಮನೆಯಲ್ಲಿ ಏನಾಗ್ಬೇಕು, ಭಗವಂತನ ಬಗ್ಗೆ ಕಥೆ ಕೇಳ್ತಾ ಇರ್ಬೇಕು. ಅಂದ್ರೆ
ದೇವರ ಬಗ್ಗೆ ಚಿಂತನೆ ನಡೀತಾ ಇರ್ಬೇಕು ಸಾತ್ವಿಕರ ಮನೆಯಲ್ಲಿ. ಅಂದ್ರೆ ಯೋಗ್ಯರೇ, ಅವರೇನು ಅಯೋಗ್ಯರಾದ ದೈತ್ಯರ ತರ ಅಲ್ಲ, ಒಳ್ಳೆಯವರೇ. ಒಳ್ಳೆಯವ್ರ ಮೇಲೆ ನಿರಂತರ ಪಾಠ ಪ್ರವಚನಾದಿಗಳು ನಡೀತಾ ಇರ್ಬೇಕು ಅಂತ ಅರ್ಥ. ಆದ್ರೆ ಅದ್ ಯಾವ್ದು ಕೇಳೋದು ಹೇಳೋದು ಇರಲ್ವಂತೆ, ಅದು ಹೋಗ್ಬಿಡತ್ತಂತೆ, ನಶಿಸಿ ಹೋಗ್ತಾ ಇರತ್ತಂತೆ. ಇಲ್ಲ, ಅದೆಲ್ಲ ನಿಂತು ಹೋಗ್ಬಿಡತ್ತೆ. ಹಾಗಾದ್ರೆ ಒಳ್ಳೆಯವ್ರ ಮನೆಯಲ್ಲೂ ಕೂಡ ಹರೇ ಕಥಾ ನಸ್ಯುಹು, ಭಗವಂತನ ಬಗ್ಗೆ ಕಥೆ ಅದು ಹೊರಟೋಗ್ಬಿಡತ್ತೆ. ಅಷ್ಟೇ ಅಲ್ಲ, ದ್ವಿಜ ಜನಾಶ್ಚ ಪಾಷಂಡಿನಃ, ದ್ವಿಜ ಜನ ಅವರು ಉಪನಯನ ಸಂಸ್ಕಾರವನ್ನು ಹೊಂದಿರೋರು, ಇನ್ನು ಮುಂದೆ ಶಾಸ್ತ್ರಾಭ್ಯಾಸ ಇನ್ನು ಚೆನ್ನಾಗಿ ಮಾಡಿ ಅವರೆಲ್ಲ ಧರ್ಮ ಪ್ರಚಾರ ಮಾಡ್ಬೇಕು. ಆದ್ರೆ ಎಲ್ಲ ನಾಸ್ತಿಕರಾಗ್ಬಿಡ್ತಾರಂತೆ, ಕನ್ವರ್ಟ್ ಆಗ್ಬಿಡ್ತಾರೆ. ಹಾಗಾದ್ರೆ ನಾಸ್ತಿಕ ಮಾರ್ಗಾವಲಂಬಿಗಳಾಗ್ತಾರೆ ಯಾರು? ದ್ವಿಜ ಜನ, ಬ್ರಾಹ್ಮಣರು ಅಂತ ಅರ್ಥ. ಹಾಗಾದ್ರೆ ಒಳ್ಳೆಯವ್ರ ಮನೇಲಿ ಭಗವಂತನ ಕಥೆ ಹೋಯ್ತು, ಇನ್ನು ಬ್ರಾಹ್ಮಣರೆಲ್ಲ ಪಾಷಂಡಿಗಳಾಗ್ಲಿಕ್ಕೆ ಪ್ರಾರಂಭ ಆಯ್ತು. ಅಷ್ಟೇ ಅಲ್ಲ, ನೃದೇವಾಹ ವೃಷಲಾಹ, ರಾಜ್ಯಭಾರ ನಡೆಸೋರೆಲ್ಲ ಏನ್ ಮಾಡ್ತಾರೆ? ನೃದೇವ ಅಂದ್ರೆ ರಾಜರು ಅಂತ ಅರ್ಥ. ನೃದೇವ ಮನುಷ್ಯ, ಪ್ರಜಾಪತಿಗಳು ಅಂದ್ರೆ ರಾಜರೆಲ್ಲ ಏನಾದ್ರು ಧರ್ಮವನ್ನೆಲ್ಲ ನಾಶ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ಧರ್ಮ ಸಂಸ್ಥಾಪಕನಾಗ್ಬೇಕು. ಒಬ್ಬ ರಾಜ, ದೇಶದ ರಾಜ, ತಾನು ಧರ್ಮದ ನಾಶವನ್ನ ಪೂರ್ತಿಯಾಗಿ ಮಾಡ್ಲಿಕ್ಕೆ ಶುರು ಮಾಡಿದ್ದಾನೆ ಅಂತಂದ್ರೆ ಅವಾಗ ಕಲ್ಕಿ ಅವತಾರದ ಸೂಚನೆ ಅಂತೆ. ಅಂತೂ ಪೂರ್ಣ ಪ್ರಮಾಣದಲ್ಲಿ, ಸ್ವಲ್ಪ ಅಲ್ಪ ಸ್ವಲ್ಪ ಇತ್ತು ಅಂದ್ರೆ ಆಗ್ಲೇ ಕಲ್ಕಿ ಅವತಾರ ಅಂತ ಅರ್ಥ ಅಲ್ಲ. ಅಂತೂ ಪೂರ್ತಿಯಾಗಿ ಹರಿಯ ಕಥಾ ನಾಶ ಆಗುತ್ತೆ. ಇನ್ನು ಬ್ರಾಹ್ಮಣರೆಲ್ಲ ಪಾಷಂಡಿಗಳಾಗ್ತಾ ಇದ್ದಾರೆ. ರಾಜ್ಯಭಾರ ನಡೆಸೋರು, ರಾಜ್ಯಭಾರವನ್ನು ಹೊತ್ತುಕೊಂಡಿರೋರೆಲ್ಲ ತಾವು ಧರ್ಮವನ್ನೇ ತಾವು ನಾಶ ಪಡಿಸ್ತಾ ಇದ್ದಾರೆ. ಅದನ್ನ ವೃಷಲ ಅಂತ ಕರೀತಾರೆ. ವೃಷಲ ಅಂದ್ರೆ ಇನ್ನೊಂದು ಅರ್ಥದಲ್ಲಿ ತಗೊಳ್ಳೋದಲ್ಲ. ವೃಷಲ ಅನ್ನೋ ಶಬ್ದವನ್ನು ಎಲ್ಲಿ ಬಳಸ್ತಾರೆ ಅಂದ್ರೆ, ಯಾರು ಧರ್ಮಾಚರಣೆ ಇಲ್ದೇನೆ ಯಾರು ಧರ್ಮಾಚರಣೆ ಮಾಡ್ತಾ ಇದ್ರೆ ಅವ್ರಿಗೆ ತೊಂದರೆ ಕೊಟ್ಟು ಅವ್ರ ಕೈಲಿ ಬಿಡಿಸ್ತಾರೆ ಆ ಧರ್ಮದಿಂದ. ಅಂಥವ್ರು ಇರ್ತಾರಲ್ಲ, ಅಂಥವ್ರನ್ನ ವೃಷಲ ಅಂತ ಕರೀತಾರೆ. ರಾಜರುಗಳೆಲ್ಲ ಯಾವಾಗ ವೃಷಲರಾಗ್ತಾರೋ. ಅಷ್ಟೇ ಅಲ್ಲ, ಯಾವ ಈ ಕಾಲದಲ್ಲಿ ಈ ಸ್ವಾಹ ಸ್ವಧಾ ವಷಟ್, ಈಗೆಲ್ಲ ಸ್ವಾಹ ನಡೀತಾ ಇರುತ್ತೆ ಹೋಮದಲ್ಲಿ. ಸ್ವಧಾ ಅಂದ್ರೆ ಶ್ರಾದ್ದ ಕರ್ಮ, ಸ್ವಧಾ ಮತ್ತೆ ಸ್ವಾಹ ಹೋಮ, ವಷಟ್ ಅಂತ ಏನು ಶಬ್ದಗಳು ಹೇಳ್ತಾ ಇರ್ತೀವಲ್ಲ, ವೌಷಟ್ ವಷಟ್ ಅಂತೆಲ್ಲ ಅಂದ್ರೆ ಧಾರ್ಮಿಕ ಆಚರಣೆಗಳು ಅಂತ ಅರ್ಥ. ಈ ಧಾರ್ಮಿಕ ಆಚರಣೆಗಳು ಯಾವುದು ನಡೆಯಲ್ಲ. ಅಂದ್ರೆ ಶಬ್ದ ಕೇಳಿಸ್ತಾ ಇಲ್ಲ. ಯಾವ ಯುಗದಲ್ಲಿ, ಯಾವ ಸಂದರ್ಭದಲ್ಲಿ ಈ ಎಲ್ಲಾ ಶಬ್ದಗಳು ಕೇಳಿಸ್ತಾನೇ ಇಲ್ವೋ, ಸಂಪೂರ್ಣವಾಗಿ ಹೊರಟೋಗಿದೆಯೋ, ಅಂಥ ಸಂದರ್ಭದಲ್ಲಿ ಕಲೇಹೆ ಯುಗ ಅಂತೆ. ಕಲಿಯುಗದ ಕೊನೆಗೆ, ಇನ್ನೇನು ಕಲಿಯುಗ ಕೊನೆ ಹಂತಕ್ಕೆ ಬಂದಾಗ, ಆ ಕಲಿಯುಗದ ಕೊನೆಗೆ ಭಗವಾನ್ ದುಷ್ಟಾನಾಂ ಶಾಸ್ತ್ರ ಭವಿಷ್ಯತಿ. ಆಗ ಭಗವಂತ ತಾನು ದುಷ್ಟರನ್ನ ಶಿಕ್ಷಿಸ್ಲಿಕ್ಕೆ ಅಂತ ತಾನು ಅವತಾರವನ್ನ ಎತ್ತಿ ಬರ್ತಾರೆ. ಅದೇ ಈ ಕಲ್ಕಿ ಅವತಾರ ಅಂತ. ಇಷ್ಟು ಅದನ್ನ ಆಚಾರ್ಯರು ತಾತ್ಪರ್ಯದಲ್ಲಿ ವರ್ಣಿಸ್ತಾರೆ. ಕಲೇಸ್ತು ಕಾತ್ಕಾರತ ಏವ ಕಲ್ಕಿ ಅಂತ ಅದನ್ನ ಇಲ್ಲಿ ಯಾದುಪತ್ಯ ಟಿಪ್ಪಣಿಯಲ್ಲಿ ಉಲ್ಲೇಖ ಮಾಡ್ತಾರೆ. ಅದನ್ನು ನೋಡ್ಕೊಳ್ಬೇಕು. ಕಲಿ ತಾನು ಎಲ್ಲ ದುಷ್ಟರನ್ನ ಸಂಹಾರವನ್ನ ಮಾಡ್ಲಿಕ್ಕೋಸ್ಕರ ಅಂತ ಅವತಾರವನ್ನ ಈ ಕಲಿಯುಗದ ಕೊನೆ ಭಾಗದಲ್ಲಿ ಯಾವಾಗ ಈ ತರದೆಲ್ಲ ಪರಿಸ್ಥಿತಿ ಆಗತ್ತೋ ಆಗ ಉಂಟಾಗತ್ತೆ ಅಂತ. ಇನ್ನೊಂದು ಅರ್ಥವನ್ನ ಹೇಳಿದ್ದಾರೆ. ವೃಷಲಾಹ ಅಂತಂದ್ರೆ ಯಾರು ನೀಚರು, ವಸ್ತುತಃ ಅವರಿಗೆ ಕ್ಷತ್ರಿಯರು ಆಳ್ಬೇಕು, ರಾಜ್ಯವನ್ನಾಗ್ಲಿ ದೇಶವನ್ನಾಗ್ಲಿ ಒಬ್ಬ ಕ್ಷತ್ರಿಯ ಆಳ್ಬೇಕು. ಆದ್ರೆ ಕ್ಷತ್ರಿಯ ಆಳದೇನೆ ಬೇರೆಯವರೆಲ್ಲ ಕೊನೆಗೆ ನೀಚರು ಆಳ್ಲಿಕ್ಕೆ ಶುರು ಮಾಡ್ತಾರೆ ಅಂತ ಆದ್ರೆ ಆಗೆಲ್ಲ ಇದು ಪ್ರಾರಂಭ ಆಗತ್ತೆ. ಆಗ ಭಗವಂತನ ಅವತಾರದ ಸೂಚನೆ ಅಂತೆ. ಅದರಿಂದ ಎಲ್ಲಾ ಕಡೆ ಪರಿವರ್ತನೆ ಆಗ್ಬಿಡುತ್ತೆ, ಎಲ್ಲಾ ಕಡೆ ಪೂರ್ಣ ಪ್ರಮಾಣದಲ್ಲಿ. ಆಗ ಕಲ್ಕಿ ಅವತಾರ ಅಂತ ಇಲ್ಲಿ ಯಾದುಪತ್ಯ ಟಿಪ್ಪಣಿಯಲ್ಲಿ ಬರ್ದಿದ್ದಾರೆ. ಅದನ್ನ ಹೀಗೆ ಹೇಳ್ತಾರೆ ಇಲ್ಲಿ, ವೃಷಲಾಹ ಶೂದ್ರಾದಯ ನೃದೇವ ರಾಜಾನೋ ಯತ್ರ ಅಂತ ವಿವರಣೆ ಮಾಡಿದ್ದಾರೆ. ಅದೇ ವಿಜಯಧ್ವಜ ತೀರ್ಥರ ಟಿಪ್ಪಣಿಯಲ್ಲಿ ಹೀಗೆ ಮಾಡಿದ್ದಾರೆ. ನೃದೇವಾಹ ವೃಷಲಾಹ ಧರ್ಮ ವಿನಾಶಕಾಹ. ವೃಷಲ ಅನ್ನೋ ಶಬ್ದಕ್ಕೆ ಧರ್ಮನಾಶ ಮಾಡೋರು ಅಂತ ಅರ್ಥದಲ್ಲಿ ಈ ಒಂದು ತಾತ್ಪರ್ಯವನ್ನ, ಎರಡೂ ಒಂದೇ ರೀತಿಯ ಅರ್ಥದಲ್ಲೇ ಬರುತ್ತೆ. ಅಂತೂ ಕಲ್ಕಿ ಅವತಾರದ ಚಿಂತನೆಯೊಂದಿಗೆ ಇಲ್ಲಿವರೆಗೆ ಪರಮಾತ್ಮನ ಅನೇಕ ರೂಪಗಳನ್ನ, ಒಟ್ಟು 38 ಶ್ಲೋಕದ ವರೆಗೆ ಇಲ್ಲಿ ಪ್ರಸ್ತುತ ಅನೇಕ ಭಗವಂತನ ಅವತಾರಗಳು, ಅದು ದಶಾವತಾರಗಳಾಗ್ಬೋದು, ಅದಕ್ಕಿಂತ ಬೇರೆ ಅವತಾರಗಳು ಕೂಡ, ಅದನ್ನೆಲ್ಲ ವಿಸ್ತಾರವಾಗಿ ಬ್ರಹ್ಮದೇವರ ಮುಖಾಂತರ ಇಲ್ಲಿ ಭಾಗವತದಲ್ಲಿ ಬಂದ ಸ್ತೋತ್ರ ಇರದೆ ಅದನ್ನ ಇದುವರೆಗೆ ವಿವರಣೆ ಮಾಡಿದೆ. ಇನ್ನು ಮುಂದಕ್ಕೆ ಇನ್ನು ಬಿಡಲ್ಲ ಇಷ್ಟರಲ್ಲೇ.
ಆದ್ರೆ ಇನ್ನು ಕೆಲವು ವಿಶೇಷ ವಿಚಾರವನ್ನು ಮುಂದೆ ಹೇಳ್ತಾರೆ. ಸಾಕ್ಷಾತ್ ಭಗವಂತನ ರೂಪದ ಬಗ್ಗೆ ಮುಂದೆ ಹೇಳಲಿಕ್ಕೆ ಹೋಗಲ್ಲ. ಮುಂದೆ ಮಾಯಾ ವಿಭೂತಿಗಳು ಅಂತ ಇರುತ್ತೆ. ಮಾಯಾ ವಿಭೂತಿಗಳು ಅಂತ ಕೆಲವು ಭಗವಂತನ ರೂಪ, ಅಂದ್ರೆ ಕೆಲವರು ಒಳಗಡೆ ಹೋಗಿ ಆವೇಶಗೊಂಡು ತಾನು ಅವರ ಮುಖಾಂತರ ಕೆಲಸ ಮಾಡಿಸ್ತಾರೆ. ಅಂತ ಮಾಯಾ ವಿಭೂತಿ ರೂಪಗಳೇನಿದೆ ಅದನ್ನೆಲ್ಲ ಮುಂದಕ್ಕೆ ವರ್ಣಿಸ್ತಾರೆ. ಅದೇನು ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯರೇ. ಗುರುಗಳೇ, ಶ್ಲೋಕ ನಂಬರ್ 37 ಹೇಳಿ ಗುರುಗಳೇ, ಶ್ಲೋಕ ನಂಬರ್ 37ರಲ್ಲಿ 2ನೇ ಲೈನ್ ಲೋಕಾನ್ ನತಾಂ, ನೀವು ಲೋಕಾನ್ ಹೇಳಿದ್ರಿ. ಘನತಾಂ, ಘನತಾಂ ಅಂತ. ಆದ್ರೆ ನೀವು ಮೊದಲು ಹೇಳಿಕೊಡೋ ಬೇರೆ ಹೇಳಿದ್ರಿ. ಲೋಕಾನ್ ಘನತಾಂ ಅಂತ ಇಟ್ಕೊಳ್ಳಿ. ಗತಾಂ ಅಂತ ಹೇಳಿದ್ರಿ. ಅಲ್ಲ, ನಥಾಂ ಅಂತ ಇದೆ ನಮ್ಮ ಪುಸ್ತಕದಲ್ಲಿ. ಏನಿದೆ ನಿಮ್ಮ ಪುಸ್ತಕದಲ್ಲಿ? ಲೋಕಾನ್ ಜ್ಞಾತಾಂ. ಸರಿ ಇದೆ. ಘನ, ಮಹಾಪ್ರಾಣ ಘನ ನಕಾರ. ಮಹಾಪ್ರಾಣ ಜ್ಞಾನ. ಧನ್ಯವಾದಗಳು ಗುರುಗಳು. ಆಯ್ತು, ನಮಸ್ಕಾರ. ಆಚಾರ್ಯರಿಗೆ ಅನಂತ ಧನ್ಯವಾದ. ನಮಸ್ಕಾರ ಗುರುಗಳೇ. ಹರೇ ಸರ್ವೇಶ. ನಮಸ್ಕಾರ ಗುರುಗಳೇ.